ಹಾಯ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ನಾನು ನೀವು ಲೈಫ್ನಲ್ಲಿ ಏನೇ ನೋಡ್ತಾ ಇದ್ದರೂ ಕೂಡ ಅದಕ್ಕೆ ರಿಲೇಟೆಡ್ ಮೂರು ಗೈಡೆನ್ಸ್, ಓಕೆ, ಗೈಡೆನ್ಸ್ ಅಂತಲೂ ಹೇಳ್ಬೋದು, ಹುಷಾರಾಗಿರ್ಬೇಕಂದ್ರೆ ವಾರ್ನಿಂಗ್ಸ್ ಅಂತ ಕೂಡ ತೊಗೊಬೋದು. ಓಕೆ, ಸೊ ಫಸ್ಟ್ ನಾನು ನಿಮಗೊಂದು ಇಲ್ಲಿ ಒಂದು ಹೇಳ್ತೀನಿ. ನಾನು ನಿಮಗೆ ಇದು ನಂಗೆ ಇದು ಮಾಡಬೇಕಾದಾಗ ಬಂದಿದ್ದು. ಓಕೆ, ನೀವು ಸಪೋಸ್ ಯಾವುದೋ ಒಂದು ಸಮಸ್ಯೆದಲ್ಲಿ ಸಿಕ್ಕಾಕೊಂಡಿದ್ದೀರ, ಓಕೆನಾ, ಬಟ್ ನಿಮ್ಗೆ ಅದರಿಂದ ಆಚೆ ಬರೋಕ್ಕೆ ಗೊತ್ತಾಗ್ತಾ ಇಲ್ಲ, ಅಥವಾ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದಾಗ ನೀವು ಈ ಸಿಂಬಲ್ನ ಯೂಸ್ ಮಾಡ್ಕೊಬೋದು. ಸುಮ್ಮನೆ ಗಾಳಿನಲ್ಲಿ ಹಿಂಗೆ ಬರೋದ್ರೂ ಆಯಿತು. ಓಕೆ, ನಿಮ್ಗೊಂಥರ ಡೋರ್ ಓಪನ್ ಆಗುತ್ತೆ ಐಡಿಯಾಸ್ ಬರೋಕ್ಕೆ ಅಂತ, ಅಥವಾ ಯಾರೊಬ್ಬರೇನೋ ಹೇಳ್ತಾರೆ ಅದರಿಂದ ನಿಮ್ಗೊಂದು ಐಡಿಯಾ ಅಂತ ಬರುತ್ತೆ. ಓಕೆ, ಒಂದು ನಿಮಿಷ. ಓಕೆ, ಸೊ ಒಂದು ರೀತಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಬರೋವಂತಹ ಒಂದು ಡಿವೈನ್ ಗೈಡೆನ್ಸ್ ಅಥವಾ ಒಂದು ಡೋರ್ ಓಪನ್ ಫಾರ್ ಎನಿ ಐಡಿಯಾ. ಓಕೆ, ಯಾವುದೇ ಸಂದರ್ಭ ಆಗಿರಲಿ, ಫೈನ್. ನಿಮಗೆ ಹೆಲ್ಪ್ ಬೇಕು ಬಟ್ ಯಾರು ಇಲ್ಲ ಮಾಡೋಕ್ಕೆ, ಏನು ಮಾಡಬೇಕು ಅಂತಂದಾಗ ನೀವು ಈ ಸಿಂಬಲ್ ಯೂಸ್ ಮಾಡ್ಕೊಬೋದು. ಸಿಂಬಲ್ ಅನ್ನೋಕ್ಕಾಗಲ್ಲ, ಇದಕ್ಕೆ ಬೇರೆ ವರ್ಡ್ ಇದೆ, ಬಟ್ ಸಿಂಬಲ್ ಅಂತ ತಗೊಳ್ಳಿ. ಓಕೆ, ಆ್ಯಸ್ ಎ ಕಲೆಕ್ಟಿವ್ ಅಲ್ವಾ, ಸೊ ಸಿಂಬಲ್ ಅಂತಲೇ ತಗೊಳ್ಳಿ. ಅದೇನೆಂದರೆ ಇಟ್ಸ್ ಕ್ವೈಟ್ ಸಿಂಪಲ್. ಓಕೆ, ಒಂದು ಲೈನ್ ಕೆಳಗಡೆ ಹಿಂಗೆ ಬರೆದು ಸೆಂಟ್ರಿಂದ ಹಿಂಗೆ ಬರಬೇಕು. ಕಾಣುತ್ತಲ್ಲ? ನಾನು ಪುನಃ ಬರೆದು ತೋರಿಸ್ತೀನಿ. ಜಸ್ಟ್ ಒಂದು ಸ್ಟ್ರೈಟ್ ಲೈನ್, ಆಯಿತಾ? ಕೆಳಗಡೆ ಹಿಂಗೊಂದು ಸರ್ಕಲ್, ಅದರಿಂದ ಒಂದು ಲೈನ್ ಹಿಂಗೆ ಕೆಳಗಡೆ. ಸೊ ಇದು ನಿಮ್ಮ ಸಿಂಬಲ್. ಇದು ನಿಮ್ಮನ್ನ ಒಂಥರ ಇವಾಗಿನ ವರ್ಲ್ಡಿಂದ ಬೇರೆ ಒಂದು ಐಡಿಯಾ ಬರುವಂತಹ ಒಂದು ಸ್ಪಿರಿಚುವಲ್ ವರ್ಲ್ಡ್ ಕನೆಕ್ಟ್ ಮಾಡುತ್ತೆ ನಿಮ್ಮನ್ನ. ಸೊ ನೀವು ಇದನ್ನು ಓಪನ್ ಮಾಡ್ದಂಗೆ ಆಗುತ್ತೆ. ಓಕೆ, ಸೊ ನಿಮ್ಗೆ ಐಡಿಯಾ ಒಂದು ರಿಕ್ವೆಸ್ಟ್ ಮಾಡ್ಕೊಬೋದು, ಲೈಕ್ ನಾನು ಈ ಸಿಚುಯೇಷನಲ್ಲಿ ಇದ್ದೀನಿ, ನನಗೊಂದು ಐಡಿಯಾ ಕೊಡಿ ಅಂತ ಹೇಳ್ಬಿಟ್ಟು ನೀವು ಗಾಳಿನಲ್ಲೂ ಕೂಡ ಸುಮ್ಮನೆ ಹಿಂಗೆ ಬರಬೇಕು, ಇಮ್ಯಾಜಿನೇಷನ್ ಇಟ್ಕೊಂಡು ವಿಜುವಲೈಸೇಷನ್ ಮಾಡಿಕೊಂಡು ನೀವು ಬರಿಬೋದು. ಸೊ ಒಂದು ಲೈನ್, ಒಂದು ಸರ್ಕಲ್, ಅದರಿಂದ ಹಿಂಗೆ ಕೀ ಆಚೆ ಬರ್ತಾರೆ ಹಿಂಗೆ, ಲೈಕ್ ಕೀ ಅಲ್ಲ, ಒಂದು ಲೈನ್, ಹಿಂಗೊಂದು ಲೈನ್ ಬರೀರಿ, ಆಮೇಲೆ ಕೆಳಗಡೆ ಸರ್ಕಲ್, ಸೆಂಟ್ರಿಂದ ಹಿಂಗೆ. ಓಕೆ, ಸೊ ಇಷ್ಟು ಹೇಳ್ತಾ ನಾನು ನಿಮ್ಮ ರೀಡಿಂಗ್ ಶುರು ಮಾಡ್ತೀನಿ. ಗೈಡೆನ್ಸ್ ಅಥವಾ ವಾರ್ನಿಂಗ್ಸ್ ಏನು ಬೇಕಾದರೂ ಬರ್ಬೋದು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ನಿಮ್ಮ ರೀಡಿಂಗ್. ಥ್ಯಾಂಕ್ ಯು. ಲ್ಯಾಕ್ ಮೆಂಟಾಲಿಟಿ, ನನ್ನ ಕೈಯಲ್ಲಿ ಆಗುತ್ತಾ? ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀರಾ, ಹೇಗೆ, ಏನು, ಏನಕ್ಕೆ, ಅಂದರೆ ತುಂಬ ಪ್ರಶ್ನೆಗಳಿದೆ ನಿಮಗೆ. ಓಕೆ, 8 ಆಫ್ ಸೋರ್ಡ್ಸ್ ಇಲ್ಲಿ ಇಡ್ತೇನೆ. 8 ಆಫ್ ಸೋರ್ಡ್ಸ್, ಆಮೇಲೆ ದ ಜಸ್ಟಿಸ್. ಓಕೆ, ಕರ್ಮದ ಕೆಲಸ ಇದು. ಸೊ ನ್ಯಾಯ, ಕರ್ಮ, ಪಾಸ್ಟ್ ಲೈಫ್. ಓಕೆ, ಆ್ಯಂಡ್ ವಿ ಹ್ಯಾವ್ 5 ಆಫ್ ಸೋರ್ಡ್ಸ್. ಆಯಿತು. ಓಕೆ, ನಿಮ್ಮ ಮೊದಲನೇ ಗೈಡೆನ್ಸ್ ಅಥವಾ ವಾರ್ನಿಂಗ್ ಅಂತ ತೊಗೊಬೋದು, ಅಥವಾ ಒಂದು ಅಡ್ವೈಸ್ ಅಂತ ಕೂಡ ಹೇಳ್ಬೋದು. ನೀವು ಏನೇ ಸಮಯ ಸಂದರ್ಭ ಇವಾಗ ನೋಡ್ತಾ ಇದ್ರೂ ಅದು ನೀವು ನೋಡ್ಬಿಟ್ಟು ಮುಗಿಸ್ಲೇಬೇಕು. ಯಾಕಂದರೆ ಇದು ನಿಮ್ಮ ಕರ್ಮದಲ್ಲಿ ಬರೆದಿರೋಂತಹ ಒಂದು ಚಾಪ್ಟರ್. ಓಕೆ, ನೀವು ಈ ಚಾಪ್ಟರಿಂದ ನೀವು ಪಾಠ ಏನು ಕಲಿಸ್ಬೇಕಂತಿದೆಯೋ ನೀವು ಅದನ್ನು ಕಲೀಲೇಬೇಕು. ಓಕೆ, ಈ ಸಿಚುವೇಷನಿಂದ ನೀವು ಆಚೆ ಬರೋಕ್ಕೆ ಮಂತ್ರ, ಮ್ಯಾನಿಫೆಸ್ಟೇಷನ್ನು, ಆ ಪೂಜೆ ಈ ಪೂಜೆ ಅಂತೆಲ್ಲ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಇದು ಕರ್ಮ. ಓಕೆ, ಒಂಥರ ಸ್ಯಾಟ್ರನ್ ಇದ್ದಂಗೆ, ಶನಿ ದೇವ್ರದ್ದಿದ್ದಂಗೆ. ಅವ್ರ ಪಾಠ ಹೇಳ್ಕೊಡೋ ತನಕ ನೀವು ಏನು ಮಾಡಿದ್ರೂ ಹೋಗೋದಿಲ್ಲ. ಶಾಂತವಾಗಿ ಮಾಡ್ಕೊಬೋದು, ಬಟ್ ನನಗನ್ಸೋ ಪ್ರಕಾರ ಇದು ಕರ್ಮ ರಿಲೇಟೆಡ್ ಸೊಲ್ಯೂಷನ್ ಇಲ್ಲ. ಡಿವೈನ್ ಟೈಮಿಂಗ್ ಅದೇ ಬರಬೇಕು. ಮೆಂಟಲ್ ಕಾನ್ಫ್ಲಿಕ್ಟ್, ಜಗಳ ಆಗೋದು, ಚಾಲೆಂಜಸ್ ಫೇಸ್ ಒನ್ ಆಫ್ಟರ್ ದಿ ಅದರ್, ಒಂದ್ರ ಮೇಲೆ ಒಂದಾದ್ಮೇಲೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಚಾಲೆಂಜಸ್ ಬರೋದು, ಜಗಳ ಆಗೋದು. ಬಟ್ ನೀವು ಇದರಿಂದ ಆಚೆ ಬರಬೇಕಂದ್ರೆ ನೀವು 2 ಮಾಡ್ಬೋದು. ಓಕೆ, ಆಚೆ ಬರೋಕ್ಕೆ ಅಂತಲ್ಲ, ನೋಡ್ತಿರೋ ಕಷ್ಟನ ಸ್ವಲ್ಪ ಕಮ್ಮಿ ಮಾಡೋಕ್ಕೆ, ಅಂದರೆ ಫೇಸ್ ಮಾಡೋ ಶಕ್ತಿ ಬರೋಕ್ಕೆ ಅಂತ. ನಂಬರ್ 1, ನೀವು ನಿಮ್ಮ ಇಂಟ್ಯೂಷನ್ ಫಾಲೋ ಮಾಡಬೇಕು. ನಂಬರ್ 2, ನೀವು ಡಿನಯಲ್ನಲ್ಲಿರಬಾರ್ದು. ಸತ್ಯ ಏನಿದೆಯೋ ಅದನ್ನ ಒಪ್ಕೊಂಬಿಡಿ. ನಿಮಗೆ ಮೋಸ ಆಗಿದೆಯಾ ಒಪ್ಕೊಂಬಿಡಿ. ನಿಮಗೆ ಜಗಳ ಆಡ್ತಿದ್ದೀರಾ ನೀವು ಇನ್ನೊಬ್ಬರ ಜೊತೆ, ಅದು ಸತ್ಯ, ಒಪ್ಕೊಂಬಿಡಿ. ಅದನ್ನು ನೀವು ಕವರ್ ಅಪ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾನು ಯಾಕೆ ಸಾರಿ ಕೇಳಲಿ, ಅವ್ರು ಶುರು ಮಾಡಿದ್ದು, ಅವ್ನು ಮೋಸ ಮಾಡಿದ್ದು ನನಗೆ. ಬಟ್ ಇಲ್ಲಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಬೇಕು.
ಅವ್ರು ನಿಮಗೆ ಮೋಸ ಮಾಡಿದ್ರು ಸರಿ, ನೀವು ಅವ್ರಿಗೆ ಮೋಸ ಮಾಡೋಕ್ಕೆ ಬಿಟ್ರಲ್ವಾ? ಅಂದರೆ ನೀವು ನಿಮಗಿಂತ ಜಾಸ್ತಿ ನೀವು ಅವ್ರು ಯಾರನ್ನೋ ನಂಬಿದ್ರಿ, ಅವ್ರು ಅದನ್ನು ಅಡ್ವಾಂಟೇಜ್ ತೊಗೊಂಡ್ರು, ಅವ್ರು ಹೋದರು ಅಷ್ಟೇ. ಇದು ನೀವು ಕಲಿಬೇಕಾಗಿರೋಂತಹ ಒಂದು ಪಾಠ, ಆಕ್ಸೆಪ್ಟೆನ್ಸ್. ನನ್ನ ನೆಗ್ಲಿಜೆನ್ಸಿಂದ ನಾನು ಮೋಸ ಹೋದೆ, ಸೊ ನೆಕ್ಸ್ಟ್ ಟೈಮ್ ನಾನು ಅವೇರಾಗಿರ್ತೀನಿ. ಇಲ್ಲಿ ಈ ಥರ ಪಾಠ ನೀವು ಕಲಿಬೇಕು. ಇದು ನಿಮ್ಮ ಲೈಫ್ ಹೇಳ್ಕೊಡ್ತಿದೆ ಸದ್ಯಕ್ಕೆ. ಓಕೆ, ನಿಮ್ಮ ಇಂಟ್ಯೂಷನ್ ಫಾಲೋ ಮಾಡಿ. ಯಾಕಂದರೆ ನೀವೇನು ಯೋಚನೆ ಮಾಡ್ತೀರೋ ಅದೇ ಆಚೆ ಕಡೆ ಕೂಡ ಅದು ನಿಜ ಆಗ್ತಾ ಬರುತ್ತೆ. ನೀವು ಮಲ್ಕೊಬೇಕಾದಾಗ ತುಂಬ ಏನಾದರೂ ಯೋಚನೆ ಮಾಡಿ ಮಲ್ಕೊಂಡ್ರೆ ಅದು ವಿತಿನ್ 3 ಅಥವಾ 2 ಅಥವಾ ಒಂದು ವಾರದಲ್ಲೇ ಕೂಡ ಅದಿನ್ನು ರಿಯಲ್ ಲೈಫಾಗಿ ನಾನು ಅಂದ್ಕೊಂಡೆ ಹಿಂಗಾಗುತ್ತೆ ಅಂತ ನಿಮ್ಗೆ ಅನ್ನಿಸ್ಬೋದು. ಬಟ್ ನೀವು ಮ್ಯಾನಿಫೆಸ್ಟ್ ಮಾಡಿರ್ತೀರ ಅದನ್ನು. ಓಕೆ, ಅದು ಬೇರೆ ಟಾಪಿಕ್ ಬರುತ್ತೆ. ಬಟ್ ಇವಾಗ ನೀವು ನಿಮ್ಮ ಇಂಟ್ಯೂಷನ್ ಫಾಲೋ ಮಾಡಿ ಆಕ್ಸೆಪ್ಟೆನ್ಸ್ ಮೋಡಿಗೆ ಬನ್ನಿ. ಓಕೆ, ಆಕ್ಸೆಪ್ಟೆನ್ಸ್ ಮೋಡ್ನಲ್ಲಿ ಬಂದರೆ ನಿಮಗೆ ಫೇಸ್ ಮಾಡೋಕ್ಕೆ ಶಕ್ತಿ ಬರುತ್ತೆ. ಬಿಕಾಸ್ ನ್ಯಾಯ ದೇವತೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಯಾರ ಕೈಲೂ ಆಗೋದಿಲ್ಲ. ಸೊ ಅವ್ರು ಏನು ಪಾಠ ಹೇಳ್ಕೊಡ್ತಾರೋ ಅದು ನೀವು ಕಲೀಲೇಬೇಕು. ಕಾರ್ಮಿಕ್ ಅದು. ಓಕೆ, ಕಾರ್ಮಿಕ್ ಲೆಸನ್ಸ್ ಅಂತೀವಿ ನಾವು. ಆ ಲೆಸನ್ಸ್ನ ನೀವು ಕಲೀಲೇಬೇಕು. ನೀವೇನೇ ಕಷ್ಟದಲ್ಲಿದ್ದರೂ, ಇವಾಗ ಏನೇ ರಗಳೆನಲ್ಲಿದ್ದರೂ, ಏನೇ ಲಾಸಲ್ಲಿದ್ದರೂ, ಇಟ್ಸ್ ಬಿಕಾಸ್ ಆಫ್ ಯುವರ್ ಕರ್ಮ, ನಾಟ್ ಸೋ ಪಾಸಿಟಿವ್ ಕರ್ಮ. ತುಂಬ ಚೆನ್ನಾಗಿ ಅಂದರೆ ಸ್ವಲ್ಪ ಹೆಂಗೆ ಹೇಳೋದು, ತುಂಬ ಚೆನ್ನಾಗಲ್ಲ, ತುಂಬ ಒಳ್ಳೆ ಅಲ್ಲ, ಬಟ್ ಸ್ವಲ್ಪ ಕಮ್ಮಿ ಒಳ್ಳೆ ರೀತಿಯಲ್ಲಿ, ಕಮ್ಮಿ ಅಂದರೆ ಕೆಟ್ಟ ರೀತಿ ಅನ್ನೋಕ್ಕೂ ಆಗಲ್ಲ. ಕೆಟ್ಟದು ಮತ್ತು ಒಳ್ಳೆಯದು ಮಧ್ಯ. ಓಕೆ, ಮಾಡಿರೋಂತಹ ಕರ್ಮದ ರಿಸಲ್ಟ್ ಇವಾಗ ನೀವು ನೋಡ್ತಾ ಇರೋದು. ಓಕೆ, ಸೊ ಇದು ನೀವು ಕಲಿಬೇಕು. ನಿಮಗೆ ಹೆಲ್ಪ್ ಬೇಕು ಅಂದರೆ ನಾನು ನಿಮಗೆ ತೋರಿಸಿದ್ನಲ್ಲ, ಅದು ಸಿಂಬಲ್ನ ನೀವು ಯೂಸ್ ಮಾಡ್ಕೊಬೋದು. ಓಕೆ, ಅರ್ಥ ಆಗ್ತಿಲ್ಲ, ಗೊತ್ತಾಗ್ತಾ ಇಲ್ಲ, ಏನು ಮಾಡಲಿ, ಯಾರನ್ನು ಕೇಳಿ, ಎಲ್ಲೋಗಲಿ ಅಂದಾಗ ನೀವು ಅದ್ರದ್ದು ಹೆಲ್ಪ್ ತೊಗೊಬೋದು. ಓಕೆ, ಸೊ ಬನ್ನಿ. ಸೊ ಸೆಕೆಂಡ್ ಗೈಡೆನ್ಸ್, ವಾರ್ನಿಂಗ್ಸ್ ಅಥವಾ ಏನಿದು ಜಗಳ ಹೇಳಿಲ್ವಾ, ಕಾನ್ಫ್ಲಿಕ್ಟ್. ಇಲ್ಲೂ ತಿರ್ಗಾ ಡೆಫಿನೆಟ್ಲಿ ನೀವು ಚಾಲೆಂಜಸ್ನಲ್ಲಿ ಹೋಗ್ತಾ ಇದ್ದೀರಾ. ಯಾರೋ ಬರ್ತಾ ಇದ್ದಾರೆ. ಓಕೆ, ಯಾರೋ ಬರ್ತಾ ಇದ್ದಾರೆ. ಫಸ್ಟ್ ಯಾರೋ ಬರ್ತಿದ್ದಾರೆ ಅಂತ ಬಂತು. ಅಂದರೆ ರಗಳೆ ಮಾಡೋಕ್ಕೆ ಗೊತ್ತಿಲ್ಲ ಏನಕ್ಕೆ ಅಂತ, ಬಟ್ ಯಾರೋ ಬರ್ತಾ ಇದ್ದಾರೆ. ಸ್ವಲ್ಪ ಹುಷಾರಾಗಿರಬೇಕು. ಏಸ್ ಆಫ್ ಸೋರ್ಟ್ಸ್, ಎಸ್, ನ್ಯೂ ಬಿಗಿನಿಂಗ್. ಪೇಜ್ ಆಫ್ ಕಪ್ಸ್, ಯಾರೋ ಬರ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಆ್ಯಕ್ಚುಲಿ ಯಾರೋ ಬಂದರು. ಆ್ಯಂಡ್ 10 ಆಫ್ ವಾಂಡ್ಸ್, ಎಸ್. ಓಕೆ, ಎರಡನೇ ಗೈಡೆನ್ಸ್ ನಿಮ್ಗೆ ಏನಂದರೆ, ನಿಮ್ಗೊಂದು ಹೊಸ ಬಿಗಿನಿಂಗ್ ಇದೆ. ಓಕೆ, ಮೇ ಬಿ ನಿಮಗೆ ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋವಂತಹ ಆಪರ್ಚುನಿಟಿ ಆಗಿರ್ಬೋದು ಅದು. ಎಸ್, ಬಟ್ ಇಟ್ ಕಮ್ಸ್ ವಿತ್ ಚಾಲೆಂಜ್. ಓಕೆ, ಚಾಲೆಂಜಸ್ ಸಮೇತ ಅದು ಬರುತ್ತೆ, ಫ್ರೀಯಾಗಿ ಬರೋದಿಲ್ಲ. ಆಫರಿಂಗ್ ನಿಮಗೆ ಯಾರೋ ಬರ್ತಾ ಇದ್ದಾರೆ ಅನ್ನಲ್ಲ, ಅವ್ರು ಏನೇ ನಿಮ್ಗೆ ಆಫರ್ ಮಾಡಿದ್ರು, ಕೆಲಸ ಆಗಲಿ ಏನೇ ಆಗಲಿ, ರಿಮೆಂಬರ್ ದ್ಯಾಟ್ ಅದು ಕಮ್ಸ್ ವಿತ್ ಅ ಹ್ಯೂಜ್ ಬರ್ಡನ್. ಓಕೆ, ಸೊ ಸ್ವಲ್ಪ ಹ್ಯೂಜ್ ಅಲ್ಲ, ಅದೇ ಸ್ವಲ್ಪ ನಿಮ್ಮ ಕೆಪಾಸಿಟಿಗಿಂತ ಒಂದು 5-6 ರೆಸ್ಪಾನ್ಸಿಬಿಲಿಟೀಸ್ ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಓಕೆ, ಸೊ ಇಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ, ಸ್ವಲ್ಪ ಆದಷ್ಟು ನಿಧಾನವಾಗಿ ತಾಳ್ಮೆಯಾಗಿರಿ. ಬಿಕಾಸ್ ಐ ಅಂಡರ್ಸ್ಟ್ಯಾಂಡ್ ಇದಷ್ಟು ಈಸಿ ಇರೋಲ್ಲ. ಸ್ವಲ್ಪ ಓಕೆ ತಡ್ಕೊಂಡು ಮುಂದೆ ನಡೆದ್ಬಿಟ್ರೆ ನಿಮಗೆ ನಿಮ್ಮ ದಡ ಸಿಗುತ್ತೆ. ಒಂದು ಹೊಸ ನ್ಯೂ ಬಿಗ್ನಿಂಗ್ ಆಗುತ್ತೆ. ಓಕೆ, ಇಲ್ಲಿ ಅದು ನ್ಯೂ ಬಿಗ್ನಿಂಗ್ ಅನ್ನೋದು ಬರ್ತಿದೆ. ಆಫರ್ಸ್ ಕೂಡ ಬರುತ್ತೆ ನಿಮಗೆ. ಮೇ ಬಿ ಕರಿಯರ್ ಫೀಲ್ಡಲ್ಲಿ ಆಗಿರ್ಬೋದು, ಅಥವಾ ಎಮೋಷ್ನಲಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋವಂಥದ್ದಾಗಿರ್ಬೋದು. ಬಟ್ ಇದರಲ್ಲಿ ನೀವು ಒಂದೇನು ಗಮನ ಇಟ್ಕೊಂಡಿರ್ಬೇಕಂದ್ರೆ, ನಿಮ್ಮ ಮೈಂಡನ್ನ ಆದಷ್ಟು, ನಿಮ್ಮ ಇಂಟ್ಯೂಷನ್ ಆದಷ್ಟು ಕೇಳಿ, ಮಾತು ಬೇಡ ಅನ್ನಲ್ಲ, ಕೇಳಿ. ಇಂಟ್ಯೂಷನ್ ಈಸ್ ರಿಕ್ವೈರ್ಡ್. ಆದರೆ ನಿಮ್ಮ ಮನಸ್ಸು ಚಂಚಲ ಆಗುತ್ತೆ ಜಾಸ್ತಿ. ಓಕೆ, ಸೊ ನಿಮ್ಮ ಇಂಟ್ಯೂಷನ್ ಮತ್ತು ಹಾರ್ಟ್ ಎರಡೂ, ನಿಮ್ಮ ಥರ್ಡ್ ಐ ಮತ್ತು ಹಾರ್ಟ್ ಎರಡೂ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ. ತುಂಬ ಬರೀ ನನಗೆ ಹೆಂಗೆ ಅನ್ನಿಸ್ತಿದೆ, ನಾನು ಹಿಂಗೆ ಮಾಡ್ತೀನಿ ಅನ್ನೋ ಬದಲು ನಿಮ್ಮ ಮನಸ್ಸು ಮಾತು ಒಂಚೂರು 1-2 ನಿಮಿಷ ಅಲ್ಲೇ ಕೂತ್ಕೊಳ್ಬೇಕಿದೆ, ಯೋಚನೆ ಮಾಡಿ. ಓಕೆ, ಬಿಕಾಸ್ ನೀವು ಇಲ್ಲಿ ತುಂಬ ಪಾಠ ಇದೆ ಕಲಿಯೋಕ್ಕೆ ನಿಮಗೆ. ಈ ಹೊಸ ಬಿಗಿನಿಂಗ್ನಲ್ಲಿ ನಿಮಗೆ ತುಂಬ ಪಾಠ ಇದೆ. ಇವೊಂದು ನೀವು ನಿಮ್ಮ ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗಿದ್ದರೂ ಕೂಡ, ಇವಾಗ ಬರೋವಂಥ ಆಫರಲ್ಲಿ ನಿಮಗೆ ಸ್ವಲ್ಪ ಪಾಠ ಕಲಿಯುವಂಥದ್ದಿದೆ. ಸೊ ಇದರಿಂದ ಜನ ನಿಮ್ಮನ್ನ ಸ್ವಲ್ಪ ಆಸೆ ಜಾಸ್ತಿ ಅಂತಲೂ ಕೂಡ ನೋಡ್ಬೋದು, ಅಥವಾ ಎಲ್ಲ ನನಗೆ ಬರಬೇಕು ಆ ಥರ ಅಂತಲೂ ನೋಡೋದು ಆಗ್ಬೋದು. ಅದನ್ನು ಯಾವುದು ಸ್ವಲ್ಪ ನೀವು ಆ ಥರ ನಿಮ್ಗೆ ಅನಿಸ್ತಿದೆ ಅಂದಾಗ
ನಿಮ್ಮ ಸಬಾರ್ಡಿನೇಟ್ಸ್ ಯಾರಾದರೂ ಇದ್ದರೆ ಅಥವಾ ನಿಮ್ಮ ಮನೇಲೇ ಇದ್ದರೆ ಸ್ವಲ್ಪ ನೀನು ಇದೊಂಚೂರು ನೋಡ್ಕೊ, ನಾನು ಇದು ನೋಡ್ಕೊತೀನಿ ಅಂತ ಡಿಸ್ಟ್ರಿಬ್ಯೂಟ್ ಮಾಡಿ ರೆಸ್ಪಾನ್ಸಿಬಿಲಿಟೀಸ್ನ. ನಿಮ್ಗೆ ಆವಾಗ ಈ ಜರ್ನಿ ಈಸಿ ಆಗುತ್ತೆ. ಓಕೆ, ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ ಒಂದು ಕಡೆ, ಯಾಕಂದರೆ ನ್ಯೂ ಬಿಗಿನಿಂಗ್ ಇದೆ, ಏನೇ ಕಷ್ಟ ಇದ್ದರೂ ಕೂಡ ಎಂಡಿಂಗ್ ಇದೆ, ಕಾರ್ಮಿಕ್ ಲೆಸನ್ಸ್ ಕಲ್ತ್ಬಿಡ್ತೀರಾ. ಇಟ್ಸ್ ನೈಸ್, ಒಂಥರ ಚೆನ್ನಾಗಿದೆ, ಭಾರ ಅನಿಸಲ್ಲ ನಿಮಗೆ. ನಾನು ಹೇಳಿದ್ದು ತೋರಿಸಿದ ಸಿಂಬಲ್ನ ಯೂಸ್ ಮಾಡಿ. ಓಕೆ, ಯಾ ಓಕೆ. ಡೆವಿಲ್, ಕ್ವೀನ್ ಆಫ್ ಕಪ್ಸ್, ಮೂರನೇ ಗೈಡೆನ್ಸ್ ಅಥವಾ ಒಂದು ವಾರ್ನಿಂಗ್ಸ್. ಥ್ಯಾಂಕ್ ಯು. ಓಕೆ, ಪೇಜ್ ಆಫ್ ಸ್ವೋರ್ಡ್ಸ್, ಆಮೇಲೆ ಓಕೆ ನಾನು ಇದು ಬೇಡ ಅಂತೆ. ಓಕೆ, ಸೊ ಇಲ್ಲಿ ನೀವು ಕೆಲವು ಕಾರ್ಡ್ ಕಟ್ಟಿಂಗ್ ಮಾಡಬೇಕಾಗುತ್ತೆ. ಬಿಕಾಸ್ ನೆಗೆಟಿವ್, ನಾಟ್ ಸೊ ಪಾಸಿಟಿವ್ ಎನರ್ಜೀಸ್ ಇಲ್ಲಿ ಇರೋದ್ರಿಂದ ನಿಮ್ಮನ್ನ ಕಂಫರ್ಟ್ ಝೋನ್ನಲ್ಲೇ ಇಡುತ್ತೆ. ಇದನ್ನು ಬಿಟ್ಟು ನಾನು ಆಚೆ ಬರೋಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ಎದರಲ್ಲಿದ್ದೀನೋ ಅದರಲ್ಲೇ ಸರಿಯಾಗಿ ಚೆನ್ನಾಗಿದ್ದೀನಿ ಸಾಕು, ಆ ಥರ ಎನರ್ಜಿ ತೊಗೊಂಡೋಗುವಂತಹ ಇದೊಂದು ಶಕ್ತಿ. ಓಕೆ, ಬಟ್ ಇದರಿಂದ ಆಚೆ ಬರೋಕ್ಕೆ ನೀವು ಮನಸ್ಸು ತುಂಬ ಗಟ್ಟಿ ಮಾಡ್ಕೊಂಡಿರಬೇಕು. ಆ್ಯಂಡ್ ಕಾರ್ಡ್ ಕಟ್ಟಿಂಗ್ ಈಸ್ ರಿಕ್ವೈರ್ಡ್. ಸೊ ಇದು ನಿಮಗಿದು ಐಡೆಂಟಿಫೈ ಆದರೆ ದಯವಿಟ್ಟು ಏನೇ ಆಗಲಿ ಅದು, ಆಯಿತಾ, ಅದರಿಂದ ಆಚೆ ಬನ್ನಿ. ಬಿಕಾಸ್ ಇದರಿಂದ ಮುಂದಕ್ಕೆ ಇನ್ನೂ ಕಷ್ಟ ಆಗುತ್ತೆ, ಬಟ್ ಏನೂ ಈಸಿ ಆಗೋದಿಲ್ಲ. ಆ್ಯಂಡ್ ಇಲ್ಲಿ ನೀವು ಬೇಕಿದ್ರೆ ನಿಮ್ಮ ಪಿತೃಗಳದ್ದು ಹೆಲ್ಪ್ ಕೂಡ ತೊಗೊಬೋದು. ಈ ಕಾರ್ಡ್ ಮೂಲಕ ಹೇಳ್ತೀನಿ, ನಿಮ್ಮ ಪಿತೃ ಹೆಲ್ಪ್ ಕೂಡ ನೀವು ತೊಗೊಬೋದು. ಆ್ಯಂಡ್ ನಿಮ್ಮ ಎಮೋಷನ್ಸ್ನ ಜಾಸ್ತಿ ಎಲ್ರಿಗೂ ಹೇಳ್ಕೊಂಡು ಬರಬೇಡಿ. ಓಕೆ, ಬಿಕಾಸ್ ಅದರಿಂದ ತುಂಬ ಜನ ಅಡ್ವಾಂಟೇಜ್ ತೊಗೊತಾ ಇದ್ದಾರೆ ಅಂತ ಬಂತು. ಆ್ಯಂಡ್ ನೀವು ಆದಷ್ಟು ಮಂಡಲ ಆರ್ಟ್ ಮಾಡಿ. ಮಂಡಲ ಆರ್ಟ್ ನಿಮ್ಮ ಎಮೋಷನ್ಸ್ ರಿಲೀಸ್ ಆಗೋಕ್ಕೆ. ನೀವು ಬರೀ ಡ್ರಾ ಮಾಡ್ಬೋದು, ಅಥವಾ ಮಂಡಲ ಆರ್ಟ್ ಬುಕ್ ಅಂತಲೇ ಸಿಗುತ್ತೆ, ನೀವು ಅದನ್ನು ಬೇಕಿದ್ರೂ ತೊಗೊಬೋದು. ಅದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಮಂಡಲ ಆರ್ಟ್ ಜೊತೆ ನೀವು ಯಾವಾಗ ಕನೆಕ್ಟ್ ಆಗ್ತಿರೋ ಆವಾಗ ನಿಮಗೆ ಈ ಟಾಕ್ಸಿಕ್ ಪ್ಯಾಟರ್ನ್ಸ್ ಯಾವುದು, ಎಲ್ಲಿ, ಹೆಂಗೆ ಅಂತ ನಿಮ್ಗೆ ಕಾಣಿಸ್ತಾ ಬರುತ್ತೆ. ಅದರಿಂದ ನಿಮಗೆ ಕಾರ್ಡ್ ಕಟ್ ಮಾಡ್ಕೊಬೇಕು. ಫಸ್ಟು ನಿಮಗೆ ಅಂದರೆ ಸಿಕ್ಕೋರ ಹತ್ರ ಎಲ್ಲ ಕಾರ್ಡ್ ಕಟ್ ಮಾಡಲ್ಲ, ನಿಮಗೆ ಫಸ್ಟು ನಾಲೆಜ್ ಬರಬೇಕು ಚೆನ್ನಾಗಿ. ಲೈಕ್ ಎಸ್, ಇದು ನೆಗೆಟಿವ್ ಎನರ್ಜಿ, ಇದು ನನಗೆ ಸ್ವಲ್ಪ ಏರುಪೇರು ಅಂತ ಅನ್ನಿಸ್ತಾ ಇದೆ, ಸೊ ಇದರಿಂದ ನಾನು ಆಚೆ ಬರಬೇಕು. ನಿಮಗೆ ಕಂಪ್ಲೀಟ್ ನಾಲೆಜ್ ಇರಬೇಕು ಫಸ್ಟ್. ನೀವು ಕಾರ್ಡ್ ಕಟ್ ಮಾಡೋ ಮುನ್ನ ಯಾವುದೇ ಆ ಕೆಲಸ ಆಗಲಿ, ಆ ರಿಲೇಷನ್ಶಿಪ್ ಆಗಲಿ, ಅಥವಾ ಒಂದು ಆಫರ್ ಆಗಲಿ, ಏನೇ ಆಗಲಿ, ನಿಮ್ಗದು ಕಂಪ್ಲೀಟ್ ಇನ್ಫಾರ್ಮೇಷನ್ ತೊಗೊಂಡ ಮೇಲೇ ಅದಕ್ಕೆ ಹೆಜ್ಜೆ ಇಡಿ. ಇಲ್ಲಾಂದರೆ ತುಂಬ ಚಾನ್ಸಸ್ ಇದೆ ನೀವು ಈ ಎನರ್ಜಿಗೆ ಹೋಗ್ಬಿಟ್ರೆ ನೀವು ಇರೋದ್ರಲ್ಲೇ ಇರ್ತೀರ. ಅಂದರೆ ಸ್ಪಿರಿಚುವಲಿ ತುಂಬ ಲೋ ಆಗಿಬಿಡ್ತೀರ. ಬರೀ ಪ್ಯಾಷನ್. ನನಗೆ ಖುಷಿಯಾಗುತ್ತೆ, ಸೊ ನಾನು ಮಾಡ್ತೀನಿ, ನನಗೆ ದುಡ್ಡು ಬರುತ್ತೆ, ನಾನು ಮೋಸ ಮಾಡ್ತೀನಿ, ಆ ಥರ ಥಾಟ್ಸ್ ಬರೋಕ್ಕೆ ಶುರು ಆಗಿಬಿಡುತ್ತೆ ನಿಮಗೆ. ಸೊ ದಿಸ್ ಈಸ್ ನಾಟ್ ಗುಡ್. ಇದು ಒಳ್ಳೆ ಎನರ್ಜಿ ಅಲ್ಲ. ಓಕೆ, ಸೊ ಮಂಡಲ ಆರ್ಟ್ ಮಾಡಿ ನೀವು. ಓಕೆ, ಸ್ವಲ್ಪ ನಿಮ್ಮ ಇನ್ನರ್ ಕಂಪಾಸ್, ನಿಮ್ಮ ಇಂಟ್ಯೂಷನ್ ಜೊತೆ ಕನೆಕ್ಟ್ ಆಗಿ. ಓಕೆ, ಇದು ಮೂರನೇ ಗೈಡೆನ್ಸು. ನಿಮ್ಮ ಇಂಟ್ಯೂಷನ್ ಹೇಳುತ್ತೆ ನಿಮಗೆ ಇದು ಯಾಕೋ ಸರಿಯಿಲ್ಲ ಅಂತ ಅನಿಸ್ತಿದೆ ಅಂತ. ಸೊ ಆವಾಗ ನೀವು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಹುಡುಕಿ, ಆ ಕೆಲಸದ ಬಗ್ಗೆ, ಆ ಮನುಷ್ಯನ ಬಗ್ಗೆ, ಯಾರ ಬಗ್ಗೆ ಆದ್ರೂ ಇನ್ಫಾರ್ಮೇಷನ್ ಹುಡುಕಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದ ನಂತರ ಇದು ಡೈವರ್ಟ್ ಮಾಡೋ ಅಂಥ ಎನರ್ಜಿ ನಿಮ್ಮದು. ಓಕೆ, ಇದಕ್ಕೆ ನೀವು ಡೈವರ್ಟ್ ಆಗಿಬಿಟ್ರೆ, ನೀವು ಇದ್ರಲ್ಲಿ ಸಿಕ್ಕಾಕೊಂಬಿಟ್ರೆ ಕಷ್ಟ ಆಗುತ್ತೆ ನಿಮ್ಗೆ ಆಚೆ ಬರೋಕ್ಕೆ. ಬಿಕಾಸ್ ಇದು ಬಿಡೋದಿಲ್ಲ ಈಸಿಯಾಗಿ ಆಚೆ ಬರೋಕ್ಕೆ. ಓಕೆನಾ? ಸೊ ಇನ್ಫಾರ್ಮೇಷನ್ ತೊಗೊಂಡು ಕಂಪ್ಲೀಟಾಗಿ ಆಮೇಲೆ ನೀವು ಡಿಸೈಡ್ ಮಾಡಿ. ಓಕೆ, ಕಾರ್ಡ್ ಕಟ್ಟಿಂಗ್ ಬೇಕಿಲ್ಲಿ ಸ್ವಲ್ಪ. ಇದಕ್ಕೆ ಆ್ಯಕ್ಚುಲಿ ಇದೊಂದಕ್ಕೆ ಮಾತ್ರ ನನಗೆ ಈ ಕಾರ್ಡ್ ತೊಗೊತಾ ಇದ್ದಾರೆ. ಸೊ ಹಾಗಾಗಿ ನಾನು ಬರೀ ಇದಕ್ಕೆ ಮಾತ್ರ ತೊಗೊತೀನಿ. ಕಾರ್ಮಿಕ್ ಟೈಸ್, ನಾನು ಹೇಳಿದೆ ಕಾರ್ಡ್ ಕಟ್ ಮಾಡಬೇಕು ಅಂತ.
ಕಾರ್ಡ್ ಕಟ್ ಮಾಡಬೇಕು ನೀವು. ಸಾರಿ, ತೋರ್ಸೋಕ್ಕಾಗಲ್ಲ. ಸೊ ಬರೀ ಕಾರ್ಮಿಕ್ ಅಂತ ಇಟ್ಟಿರ್ತೀನಿ. ಓಕೆ, ತಿರ್ಗಾ ಅಂದರೆ ಜೆಜೆಬೆಲ್. ಓಕೆ, ನಾಟ್ ಸೊ ಪಾಸಿಟಿವ್ ಎನರ್ಜಿ, ನಾಟ್ ಸೊ ಪಾಸಿಟಿವ್. ದಯವಿಟ್ಟು ನೀವು ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದ ಮೇಲೆ ದಯವಿಟ್ಟು ಇದರಿಂದ ಆಚೆ ಬನ್ನಿ. ಓಕೆ, ಇದೇ ಮೇಯ್ನ್. ಸ್ವಲ್ಪ ನಿಮಗೆ ಮಂಡೆ ಬಿಸಿ ಜಾಸ್ತಿ ಆಗೋದು. ಸೊ ಆಚೆ ಬನ್ನಿ. ಈ ಎನರ್ಜಿ, ಈ ಗೈಡೆನ್ಸ್ಗೆ ಮಾತ್ರ ಈ ಕಾರ್ಡ್ ತೊಗೊತ ಬಂತು. ನಾನು ಏನಕ್ಕೆ ಕಾರ್ಡ್ ಮುಚ್ಚಿದ್ದೀನಂದರೆ ಫೋಟೋಸ್ ತೋರಿಸೋ ಅಷ್ಟು ಚೆನ್ನಾಗಿಲ್ಲ ಅಂತ. ಕಾರ್ಮಿಕ್ ಟೈಸ್ ಕಾರ್ಡ್ ಕಟ್ ಮಾಡು ಅಂತ ನಾನು ನಿಮ್ಗೆ ಹೇಳಿದೆ. ಓಕೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ತೊಗೊಂಡು ನಂತರ ಕಟ್ ಮಾಡಿ, ಇಲ್ಲ ಇದು ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದು ಜೆಜೆಬೆಲ್, ನಾಟ್ ಸೊ, ಇದು ಏನು ಅಂಥ ಒಳ್ಳೆ ಬ್ಲೆಸ್ಸಿಂಗ್ ಥರ ಕಾರ್ಡ್ ಏನಲ್ಲ ಇದು. ಓಕೆ, ಸೊ ನೀವು ತಿರ್ಗಾ ಸೇಮ್ ಇದೆ. ಕಾರ್ಮಿಕ್ ಕಾರ್ಡ್ ಕಟ್ಟು, ಈ ಥರ ಕೆಟ್ಟದಾಗಿ ಅಭ್ಯಾಸಗಳು, ಹೇಳಿದ್ನಲ್ಲ ಸ್ಪಿರಿಚುವಲಿ ತುಂಬ ಬಿದ್ದೋಗ್ತೀರ ಅಂತ, ಆ ಥರ ಎರಡೇ ಕಾರ್ಡ್ ಇಲ್ಲಿ ಬಂದಿರೋದು. ಸೊ ಹಾಗಾಗಿ ನನಗೆ ಬರೀ ಈ ಗೈಡೆನ್ಸಿಗೆ ಮಾತ್ರ ಈ ಕಾರ್ಡ್ ತಗೋ ಅಂತ ಬಂತು. ನಾನು ಹಾಗಾಗಿ ತಗೊಂಡೆ. ಓಕೆ, ಸೊ ಇದು ನಿಮ್ಮ ಗೈಡೆನ್ಸ್ ಆಗಿರ್ಬೋದು, ವಾರ್ನಿಂಗ್ ಆಗಿರ್ಬೋದು, ಅಥವಾ ಎಚ್ಚೆತ್ಕೊಳ್ಳಿ ಅನ್ಬೋದು, ಅಥವಾ ಕೆಲವ್ರಿಗೆ ಆನ್ಸರ್ಸ್ ಕೂಡ ಸಿಕ್ಕಿರ್ಬೋದು. ಸೊ ಥ್ಯಾಂಕ್ ಯು ಇಷ್ಟೊತ್ತು ನನ್ನ ಮಾತು ಕೇಳೋದಕ್ಕೆ. ಆ್ಯಂಡ್ ಸಿಂಬಲ್ ನಾನು ನಿಮಗೆ ಪುನಃ ಡ್ರಾ ಮಾಡ್ತೀನಿ. ಓಕೆ, ಒಂದು ಸ್ಟ್ರೇಟ್ ಲೈನ್, ಇಲ್ಲೊಂದು ಸರ್ಕಲ್, ಹಿಂಗೆ ಅಷ್ಟೇ. ಗಾಳಿನಲ್ಲೂ ಮಾಡ್ಬೋದು. ಇವಾಗ ನೀವೆಲ್ಲೋ ಆಚೆ ಇದ್ದೀರಾ, ಬುಕ್ ಇಲ್ಲ, ಪೆನ್ ಇಲ್ಲ, ಪರವಾಗಿಲ್ಲ, ಗಾಳಿನಲ್ಲೇ ಹಿಂಗೆ ಮಾಡಿ ಒಂದು ಲೈನ್ ಬರೀರಿ, ಹಿಂಗೆ ಸರ್ಕಲ್ ಹಾಕಿ ಹಿಂಗೆ ಲೈನಲ್ಲಿ ಅಷ್ಟೇ, ಫಿನಿಶ್. ನಿಮಗದು ಐಡಿಯಾ ಕೊಡುತ್ತೆ, ಧೈರ್ಯ ಕೊಡುತ್ತೆ. ಏನೋ ಒಂದು ಡಿವೈನ್ ಎನರ್ಜಿ ಅನ್ನೋದಿದೆ ಅನ್ನೋದು ನಿಮಗೊಂದು ಒಳಮನಸ್ಸು ಹೇಳೋಕ್ಕೆ ಶುರು ಮಾಡುತ್ತೆ. ಓಕೆನಾ? ಸೊ ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ನನ್ನ ಮಾತು ಇಷ್ಟೊತ್ತು ಕೇಳೋದಕ್ಕೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇದಾದಷ್ಟು ನಿಮಗೆ ಗೈಡೆನ್ಸ್, ಅಡ್ವೈಸ್, ವಾರ್ನಿಂಗ್ಸ್ ಅಥವಾ ಒಂದು ಸೊಲ್ಯೂಷನ್ ಅಂತ ನಿಮ್ಗೆಲ್ರಿಗೂ ಹೆಂಗೆ ಬೇಕಿದ್ರೂ ಸರಿ ಹೆಲ್ಪ್ ಆಗಲಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲ, ನಾನು ಪಿನ್ ಕಾಮೆಂಟ್ ಮಾಡಿರ್ತೀನಿ. ಆ ನಂಬರಿಗೆ ನೀವು ವಾಟ್ಸಪ್ ಮೆಸೇಜ್ ಮಾತ್ರ ಕಳಿಸಿ, ಡೈರೆಕ್ಟ್ ನನ್ನ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಮಾಡ್ಬೋದು. ಓಕೆ, ನಾನು ನಿಮ್ಮ ಮುಂದಿನ ಪ್ರೊಸೀಜರು ನೀವು ಮೆಸೇಜ್ ಮಾಡಿದ ನಂತರ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಒಂದು ಎಕ್ಸ್ಟ್ರಾ ವಿಷಯ, ನೀವಿಲ್ಲಿ ಏನು ನೋಡ್ತಾ ಇದ್ದೀರಲ್ವ, ಕಾರ್ಮಿಕ್ ಅಂತ ಹೇಳಿದ್ನಲ್ಲ, ಇದು ಈ ಜನ್ಮದಲ್ಲ, ಇದು ಪ್ರೀವಿಯಸ್ ಜನ್ಮದಿಂದ ಬಂದಿರೋದಿದು. ನೀವೇನೇ ಇವಾಗ ನೋಡ್ತಾ ಇದ್ರೂ ಕೂಡ ನ್ಯಾಯ ಸಿಕ್ಕಿಲ್ಲ ನನಗೆ ಅಂತ ಅನ್ಸಿದ್ರೆ ಅದು ಕಾರ್ಮಿಕ್ ಪಾಸ್ಟ್ ಲೈಫ್ದದು. ನೀವೇನು ನೋಡ್ತಾ ಇದ್ದೀರೋ ಅದನ್ನೇ ನೀವು ಪಾಸ್ಟ್ ಲೈಫ್, ನಿಮ್ಮ ಹಿಂದಿನ ಜನ್ಮದಲ್ಲಿ, ನೀವು ಹಿಂದೆ ಅಂದರೆ ಲೈಕ್ ರೈಟ್ ನೆಕ್ಸ್ಟ್ ನೀವು ಹುಟ್ಟೋ ಮುಂಚೆ ಅಂತಲ್ಲ, ನೀವು ಹುಟ್ಟೋ ಒಂದು 20-40 ವರ್ಷ ಮನುಷ್ಯನ ರೂಪದಲ್ಲಿ, ಓಕೆ, ರೂಪದಲ್ಲಿ ಇದ್ದಾಗ, ಅಥವಾ 100 ವರ್ಷದ ಹಿಂದೆ, 200 ವರ್ಷದ ಹಿಂದೆ ಆಗಿದ್ದಂಥ ಜನ್ಮನಲ್ಲಿ ನೀವೇನೋ ಮಾಡಿದ್ರಿ ಇದೇ ಥರ ಇನ್ನೊಬ್ರಿಗೆ, ಅದ್ರದ್ದು ಕರ್ಮ ಅದೇ ಥರ ನಿಮ್ಗೆ ಇವಾಗ ಯಾರೋ ಇನ್ನೊಬ್ರು ಬಂದು ನಿಮಗೆ ತೋರಿಸ್ತಾ ಇದ್ದಾರೆ ಆ ನೋವು. ಸೊ ಇಲ್ಲಿ ಕರೆಕ್ಟ್ ಮಾಡ್ಕೊಬೇಕಾಗಿರೋದು, ನೀವು ಬ್ಲೇಮ್ ಮಾಡಬೇಕಾಗಿರೋದು ಅವರನ್ನಲ್ಲ, ನಿಮ್ಮನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಆತ್ಮಕ್ಕೆ ನೀವು ಸಾರಿ ಕೇಳಿ. ಓಕೆ, ಒಪ್ಕೊಬೇಕು ನೀವು ಫಸ್ಟು. ಇಲ್ಲಿ ನಿಜವಾಗ್ಲೂ ಮೋಸ ಅನ್ನೋದು ಎನರ್ಜಿ ಇದೆ ಇಲ್ಲಿ. ಇಲ್ಲಿ ಒಂಥರ ಮಿಕ್ಸ್ ಎಮೋಷನ್ಸ್ ಇದೆ ಇಲ್ಲಿ. ಓಕೆ, ಇಲ್ಲಿ ಸ್ವಲ್ಪ ಮೋಸ, ಕರ್ಮ ಆ ಥರ ಇದೆ ಇಲ್ಲಿ ಎನರ್ಜಿ ಇದೆ. ಇಲ್ಲಿ ನಿಮಗೆ ಆಫರಿಂಗ್ ಕೂಡ ಬರುತ್ತೆ, ಜೊತೆಗೆ ತುಂಬ ಜವಾಬ್ದಾರಿ ಕೂಡ ಬರುತ್ತೆ, ಜೊತೆಗೆ ನಿಮಗೆ ಸ್ವಲ್ಪ ಪ್ರೆಷರ್ ಅಂತ ಕೂಡ ಅನ್ನಿಸ್ಬೋದು. ಸೊಲ್ಯೂಷನ್ ಏನು ಅಂತಂದರೆ ನೀವು ನಿಮ್ಮ ಎಮೋಷನ್ಸ್ ಅಂದರೆ ಹಾರ್ಟ್ ಚಕ್ರನ ಕೂಡ ಬ್ಯಾಲೆನ್ಸ್ ಮಾಡಬೇಕು ಅಷ್ಟೇ. ಇಲ್ಲಿ ಮಾತ್ರ ಸ್ವಲ್ಪ ಸೀರಿಯಸ್ಸಾಗಿ ಹುಷಾರಾಗಿರಿ. ಓಕೆ, ಕಾರ್ಡ್ ಕಟ್ ಮಾಡಿ. ಕಾರ್ಮಿಕ್ ಟೈಸ್ ಅಂತ ಕೂಡ ಕಾರ್ಡ್ ತೆಗೆದಿದ್ದೀನಿ. ಇದು ಕೂಡ ನಾಟ್ ಸೊ ಪಾಸಿಟಿವ್ ಕಾರ್ಡೇ, ಇಮೇಜ್ ತೋರ್ಸೋಕ್ಕಾಗೋದಿಲ್ಲ. ಸೊ ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಸಿಂಬಲ್ ಯೂಸ್ ಮಾಡಿ. ಓಕೆ, ಅದರಿಂದ ನಿಮಗೆ ಸುಮಾರು ಹೆಲ್ಪ್ ಸಿಗುತ್ತೆ. ಸೊ ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಬಾಯ್. ಆರ್ಯವಂಶಿ ಪೂಜಾ ಈ ಕಡೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.